brought to you by Vigard. HDK ಒಂದು ರೀತಿ ಮಾತಾಡಿದ್ದು ಜೊತೆಗೆ DK ಸುರೇಶ್ ಇನ್ನೊಂದು ರೀತಿ ಮಾತಾಡಿದ್ದು ಅದನ್ನು ಕೂಡ ನಾವು ಕಂಡಿದ್ದೀವಿ. ಈಗ HD ಕುಮಾರಸ್ವಾಮಿ ವಿರುದ್ಧ ಈಗ FIR ದಾಖಲಾಗಿದೆ. ಸುರೇಶ್ ಅವರ ವಿರುದ್ಧ ಮಾತಾಡಿದ್ರು ಅನ್ನುವಂಥ ಮಾತುಗಳಿದೆಯಲ್ಲ ಅದೇ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ದೂರನ್ನು ಸಲ್ಲಿಸಿತ್ತು. ಇದಕ್ಕೆ ಸಂಬಂಧಪಟ್ಟಂಗೆ ಈಗ FIR ದಾಖಲಾಗಿದೆ. ತುಮಕೂರು ಜಿಲ್ಲೆ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ವೈಯಕ್ತಿಕವಾಗಿ ಸುರೇಶ್ ವಿರುದ್ಧ ನಿಂದನೆ ಮಾಡಿದ್ರು. ಕೊತ್ವಾಲ್ ಗರಡಿಯಿಂದ ಬಂದಂಥವರು ಅಂತ HD ಕುಮಾರಸ್ವಾಮಿ ಹೇಳಿದ್ರು. ಹಣದ ದಾಹಕ್ಕೆ ಏನು ಬೇಕಾದ್ದು ಮಾಡ್ತಾರೆ ಅಂತ ಕೂಡ ಕುಮಾರಸ್ವಾಮಿ ಹೇಳಿದ್ರು. DK ಸುರೇಶ್ ವಿರುದ್ಧ ಟಿಕ್ಸಿದಂಥ ಕುಮಾರಸ್ವಾಮಿ ಅವರ ವಿರುದ್ಧ ಈಗ FIR ದಾಖಲಾಗಿದೆ. ಮೊನ್ನೆ 13ನೇ ತಾರೀಕು ಗುಬ್ಬಿಯಲ್ಲಿ ನಡೆದಂಥ ಪ್ರಚಾರ ಸಂದರ್ಭದಲ್ಲಿ ನೀವೇನು ಬೇಕಾದ್ರೂ ಮಾಡ್ತೀರಿ ಬಿಡಿ ಅಂತ ವಿ ಸೋಮಣ್ಣ ಕೂಡ ಆ ಸಂದರ್ಭದಲ್ಲಿ ವೇದಿಕೆ ಮೇಲಿದ್ರು. ನೀವು ಕೊತ್ವಾಲ್ ಗರಡಿಯಲ್ಲಿದ್ದಂಥವ್ರಲ್ವಾ, ಏನು ಬೇಕಾದ್ದು ಮಾಡ್ತೀರಿ ನೀವು ಅನ್ನುವಂಥ ಧಾಟಿನಲ್ಲಿ ಕುಮಾರಸ್ವಾಮಿ ಹೇಳಿದ್ದು. ಈಗ ಕುಮಾರಸ್ವಾಮಿ ಅವರ ವಿರುದ್ಧ FIR ದಾಖಲಾಗಿದೆ. ಅದರ ಆದೇಶದ ಪ್ರತಿಯನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ಆ FIRನ್ನು ಕೂಡ ನಾವು ತೋರಿಸ್ತಾ ಇದ್ದೀವಿ. ನೋಡಿ, ಇದು ಈಗಾಗಲೇ ಎಷ್ಟೆಷ್ಟು ಯಾರ್ಯಾರ ವಿರುದ್ಧ ಎಷ್ಟೆಷ್ಟು ಪ್ರಕರಣಗಳು ದಾಖಲಾಗಿವೆಯೋ. ಯಾಕಂದರೆ ಮೇಲಿಂದ ಮೇಲೆ ಕಂಪ್ಲೇಂಟ್ಗಳನ್ನು ಕೊಡ್ತಾನೇ ಇದ್ದಾರೆ, ಕಂಪ್ಲೇಂಟ್ಗಳು ದಾಖಲಾಗ್ತಾನೇ ಇವೆ. ಸೊ ಅದರಲ್ಲಿ ಈಗ FIR ಆಗಿರುವಂಥ ಕೇಸ್ ಅಂತಂದರೆ ಅದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸ್ಟೇಟ್ಮೆಂಟಿನ ವಿಚಾರಕ್ಕೆ ಸಂಬಂಧಪಟ್ಟಿರುವಂಥದ್ದು. ನೀವು ಏನು ಬೇಕಾದ್ದು ಮಾಡ್ತೀರಿ, ನೀವು ಕೊತ್ವಾಲ್ ರಾಮಚಂದ್ರನ ಗರಡಿಯಲ್ಲಿದ್ದಂಥವ್ರಲ್ವಾ, ನಿಮ್ಮ ಹಿನ್ನೆಲೆ ಗೊತ್ತಿಲ್ವಾ? ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂಗೆ ಕಾಂಗ್ರೆಸ್ ದೂರನ್ನು ದಾಖಲಿಸಿತು ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಕರಣ ದಾಖಲಾಗಿತ್ತು. ಈಗ ಪೊಲೀಸರು FIR ಹಾಕಿದ್ದಾರೆ. ಆ FIRನ ಕಾಪಿ ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಸೊ ಇದೇನು ಹೊಸದೇನೂ ಅಲ್ಲ. ಈ ರೀತಿ ಸ್ಟೇಟ್ಮೆಂಟ್ಗಳು, ಅದಾದಮೇಲಿಂದ ಕಂಪ್ಲೇಂಟ್ ಆದಮೇಲೆ FIRಗಳು, ಇದೇನು ಹೊಸದೇನೂ ಅಲ್ಲ. ಬನ್ನಿ ಅವತ್ತು ಕುಮಾರಸ್ವಾಮಿ ಏನು ಹೇಳಿದ್ರು ನೋಡೋಣ. 13ನೇ ತಾರೀಕು ಪಕ್ಷದ ಕಾರ್ಯಕರ್ತರ ಸಂತತಿಗೋಸ್ಕರ ಅಳಿಯ ಮೊಮ್ಮಗ ಮಗನಿಗೋಸ್ಕರ ರಾಜ್ಯ ಜನತೆನ ಅಡೆ ಇಡ್ತಾರೆ ಅಂತ ಹೇಳಿ, ಅಂದ್ರೆ ಒತ್ತೆ ಇಡ್ತಾರೆ ಅಂತ ಹೇಳಿ ಸುರೇಶ್ ಹೇಳಿದ್ರು. ಅವ್ರ ಸಂತತಿ ಯಾವುದು, ಎಷ್ಟು ಜನ ಇದ್ದಾರೆ ಅವ್ರ ಫ್ಯಾಮಿಲಿಲಿ? ನಾವು ರಾಜ್ಯದ ಜನತೆ ಗೌರವ ಉಳಿಸಿರೋರು. ಆ ಕುಟುಂಬ ಏನು ಮಾಡಿದ್ದಾರೆ? ರಾಜ್ಯ ಲೂಟಿ ಮಾಡಿ, ಪ್ರಕೃತಿ ಸಂಪತ್ತನ್ನು ಲೂಟಿ ಮಾಡಿ ಇವತ್ತು ದೇಶ ವಿದೇಶಗಳಿಗೆ ಸಾಗಿಸಿರ್ತಕ್ಕಂಥವ್ರು. ಆ ವ್ಯಕ್ತಿಯ ಮಾತಿಗೆ ನಾನು ಉತ್ತರ ಕೊಡಬೇಕಾ? ದೇವೇಗೌಡರ ಕುಟುಂಬ ಉತ್ತರ ಕೊಡಬೇಕಾ? ಎಲ್ಲಿಂದ ಬಂದವರು? ಅವ್ರ ಗರಡಿ ಎಲ್ಲಿಂದ ಬಂದಿತ್ತು? ಕೊತ್ವಾಲ್ ರಾಮಚಂದ್ರನ ಗರಡಿ. ಅವರು ಈ ದೇಶ ಉಳಿಸ್ತಾರ, ಈ ರಾಜ್ಯ ಉಳಿಸ್ತಾರ? ಅವರ ಹಣದ ದಾಯಿಕೆ ಯಾರನ್ನು ಬೇಕಾದರೂ ಏನು ಬೇಕಾದರೂ ಮಾಡ್ತಾರೆ. ಅಂಥ ವ್ಯಕ್ತಿಗಳಿಗೆ ಉತ್ತರ ಕೊಡಲ್ಲ ನಾನು. ಸೋಲಿನ ಭಯದಿಂದ. Brought to you by Vigard.